ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂಪರ್ ಸಂಡೇ ವಿತ್ ಸುದೀಪಾದ ಸೆಕೆಂಡ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಪ್ರೋಮೋದಲ್ಲಂತೂ ನಮ್ಮ ರಕ್ಷಿತಾ ಅವರು ಪಂಚಿಂಗ್ ಬ್ಯಾಗ್ ಕಿತ್ತೋದ್ರು ಕೂಡ ರಕ್ಷಿತಂಗೆ ಧ್ರುವಂತ್ ಮೇಲಿರುವಂತಹ ಕೋಪ ಕಮ್ಮಿ ಆಗ್ತಾ ಇಲ್ಲ. ಹಿಗ್ಗ ಮುಗ್ಗ ಹಿಕ್ತಾ ಇದ್ದಾರೆ ನಮ್ಮ ರಕ್ಷಿತಾ ಧ್ರುವಂತ್ಗೆ. ಅಂದರೆ ಧ್ರುವಂತನ ಒಂದು ಪಂಚಿಂಗ್ ಬ್ಯಾಗ್ ಏನಿತ್ತು ಆ ಪಂಚಿಂಗ್ ಬ್ಯಾಗ್ಗೆ ಒಂದು ಫೋಟೋ ಅಂಟಿಸ್ಬಿಟ್ಟು ಏನಾದರೂ ಅವ್ರಿಗೆ ಸಿಟ್ಟಿದ್ರೆ ಹೇಳ್ಬಿಟ್ಟು ಕಾರಣ ಕೊಟ್ಟು ಹೊಡಿಬೇಕು ಅನ್ನೋ ಒಂದು ಟಾಸ್ಕ್ನ ಒಂದು ಆಕ್ಟಿವಿಟಿನ ನಮ್ಮ ಕಿಚ್ಚ ಸರ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮ್ಮ ಕಿಚ್ಚ ಸರ್ ಕೊಟ್ಟಿದ್ದೇ ಒಂದು ಚಾನ್ಸ್ ಅಪ್ಪ ಸದ್ಯ ಹೊಡಿಯೋಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರು, ನಮ್ಮ ಕೊಡ್ಲಿ ಅಂತ ಕಾಯ್ತಾ ಇದ್ರೇನಪ್ಪ ಗೊತ್ತಿಲ್ಲ ನಮ್ಮ ರಕ್ಷಿತಾ. ಸೊ ಆ ರೀತಿ ಆ ರೇಂಜಲ್ಲಿ ಹಿಗ್ಗ ಮುಗ್ಗ ಹಿಕ್ಕಿ ಚೆಚ್ಚಿ ಬಿಸಾಕ್ಬಿಡಿದಾರೆ ನಮ್ಮ ಧ್ರುವಂತನ. ಪಂಚಿಂಗ್ ಬ್ಯಾಗ್ ಕಿತ್ತೋದ್ರು ಸಹ ಅವರು ಹೊಡಿತಾ ಇರೋದು ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ, ಅವರ ಕೋಪ ಕಮ್ಮಿ ಆಗ್ತಾ ಇಲ್ಲ. ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಸೀಕ್ರೆಟ್ ರೂಮಲ್ಲಿ ನಮ್ಮ ಧ್ರುವಂತು. ಮತ್ತು ಅದಾದ್ಮೇಲೂ ಕೂಡ ಮನುಷ್ಯ ಹೊರಗಡೆ ಬಂದ್ಮೇಲೂ ನೀನು ಅಲ್ಲುಜ್ಜನೆ ತಿಂಡಿ ತಿಂತೀಯಾ, ಹಾಗೆ ಹೀಗೆ ಅಸಹ್ಯ ಆಗತ್ತೆ ನೀನು ನೋಡಿ ಅಂತೆಲ್ಲ ಅಂದಿದ್ದುಂಟು. ಅವರವರ ವ್ಯಕ್ತಿತ್ವ, ಅವರವರ ಒಂದು ಇದಕ್ಕೆ ಅಸಹ್ಯ ಆ ರೀತಿ ಈ ರೀತಿ ಅಂತ ಹೇಳೋದು ನಿಜವಾಗ್ಲೂ ಅದೊಂದು ಸ್ವಲ್ಪ ಪರ್ಸ್ನಲ್ ಅನ್ಸುತ್ತೆ. ಸೊ ಆಟ ಅಂತ ಬಂದಾಗ ಮಾತಾಡ್ಲಿ ಓಕೆ, ಬಟ್ ತೀರಾ ಒಳಗಡೆ ಹೋಗಿ ಈ ರೀತಿ ಎಲ್ಲ ಮಾತಾಡಿದ್ದು ಧ್ರುವಂತು ನನಗೂ ಒಂಥರ ಸರಿ ಅನಿಸಿಲ್ಲ. ರಕ್ಷಿತಾ ಮಾತ್ರ ಹೆವಿ ಕೋಪದಲ್ಲಿದ್ದಾರೆ ನಮ್ಮ ಧ್ರುವಂತ್ ಮೇಲೆ. ನಮ್ಮ ರಕ್ಷಿತಾ ನಿಜವಾಗ್ಲೂ ಕೂಡ ಅದು ಹೆಂಗೆ ಸಹಿಸ್ಕೊಂಡಿದಾರಪ್ಪ ಧ್ರುವಂತನ ಸೀಕ್ರೆಟ್ ರೂಮಲ್ಲಿ ಅಂತ ನನಗೂ ನಿಜವಾಗ್ಲೂ ಅನಿಸುತ್ತೆ. ಈ ಕೋಪನೆಲ್ಲ ಇವಾಗ ಹೊರಗಡೆ ಹಾಕ್ತಾ ಇದ್ದಾರೆ ನಮ್ಮ ರಕ್ಷಿತಾ. ಅಷ್ಟು ಕೋಪ ಮನ್ಸೊಳಗಿತ್ತೇನೋ ಅಷ್ಟು ಕೋಪನೆಲ್ಲ ಕೂಡ ಈಗ ಪಂಚಿಂಗ್ ಬ್ಯಾಗ್ ಹೊಡೆಯೋದ್ರ ಮುಖಾಂತರ ತೀರಿಸ್ಕೊತಾ ಇದ್ದಾರೆ. ಆದ್ರೂ ಕೋಪ ಅದು ಕಿತ್ತೋದ್ರು, ಪಂಚಿಂಗ್ ಬ್ಯಾಗ್ ಕಿತ್ತೋದ್ರು ತಣ್ಣಗಾಗ್ದೇನೆ ಮತ್ತೆ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಇನ್ನು ಯಾವ ರೇಂಜಿಗೆ ನಮ್ಮ ರಕ್ಷಿತಂಗೆ ಕಾಟ ಕೊಟ್ಟಿರ್ಬೇಕಾ ಧ್ರುವಂತ್ ಅಂತ ನೀವೇ ಹೇಳಬೇಕು. ಮತ್ತು ಇನ್ನು ಗಿಲ್ಲಿ ಆಬ್ವಿಯಸ್ಲಿ ಅಶ್ವಿನಿ ಮ್ಯಾಮ್ಗೆ ಪಂಚಿಂಗ್ ಬ್ಯಾಗ್ ಫೋಟೋ ಹಾಕ್ಬಿಟ್ಟು ಹೊಡಿತಾ ಇರೋವಂಥದ್ದು. ಇನ್ನು ನನಗೊಂದು ವಿಚಿತ್ರ ಅನಿಸಿದ್ದು ರಾಶಿಕಾ ಮತ್ತು ಅಶ್ವಿನಿ ಮ್ಯಾಮ್ ಇಬ್ಬರ ಮಧ್ಯೆನೂ ಕೂಡ ಈ ಥರ ಜಟಾಪಟಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಅಶ್ವಿನಿ ಮ್ಯಾಮ್ಗೆ ರಾಶಿಕಾ ಫೋಟೋ ಅಂಟಿಸ್ಬಿಟ್ಟು ಅಶ್ವಿನಿ ಮ್ಯಾಮ್ ಫೋಟೋ ಅಂಟಿಸ್ಬಿಟ್ಟು ಹೊಡಿತಾ ಇರೋಂಥ ರೀಸನ್ ಏನು ಕೊಟ್ಟಿದ್ದಾರಪ್ಪ ಅಂತ ಅಂದರೆ ಮ್ಯಾನ್ಪ್ಲೇಟಿಂಗ್ ಮಾಡಿ ಎಲ್ಲರೂ ಕೂಡ ಆಪೋಸಿಟ್ ಪರ್ಸನ್ನ ಬೇರೆ ತರ ಪೋರ್ಟ್ರೆ ಮಾಡಿರೋದು ಅಂತ ಹೇಳ್ಬಿಟ್ಟು ನಮ್ಮ ರಾಶಿಕಾ ಅಶ್ವಿನಿ ಗೌಡ ಅವ್ರಿಗೆ ರೀಸನ್ ಕೊಟ್ಬಿಟ್ಟು ಹೊಡಿತಾ ಇರೋವಂಥದ್ದು. ಇನ್ನು ಅಶ್ವಿನಿ ಮ್ಯಾಮ್ ಬಂದ್ಬಿಟ್ಟು ಬಿಗ್ ಬಾಸ್ನ ಮಿಸ್ ಯೂನಿವರ್ಸ್ ಅನ್ಕೊಂಡಿರುವಂತಹ ರಾಶಿ ಅವ್ರಿಗೆ ನಾನು ಇದು ಕೊಡ್ತಾ ಇರೋವಂಥ ಹೇಟು ಅಂತ ಹೇಳ್ತಾ ಇದ್ದಾರೆ. ಮಿಸ್ ಯೂನಿವರ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ರಾಶಿಕಾ ಅವರು ಅಂತ ಹೇಳ್ಬಿಟ್ಟು ಈ ಕಾರಣ ಕೊಟ್ಬಿಟ್ಟು ಹೊಡಿತಾ ಇರೋವಂಥದ್ದು. ಅದು ಹಿಗ್ಗ ಮುಗ್ಗ ಹೊಡಿತಾ ಇದ್ದಾರೆ. ಅಶ್ವಿನಿ ಮ್ಯಾಮ್ನು ಕೂಡ ರಾಶಿಕಾಗೆ ಆ ರೀತಿ ಹೊಡಿತಾ ಇರೋವಂಥದ್ದು. ಇನ್ನು ನಮ್ಮ ಗಿಲ್ಲಿ ಬಂದ್ಬಿಟ್ಟು ಅಶ್ವಿನಿ ಮ್ಯಾಮ್ನೇ ತಗೊಂಡಿರೋ ಥರ ಇದೆ. ಹಾಗೆ ಅದು ಕಾರಣನ ಕೊಟ್ಟಿಲ್ಲ ಪ್ರೋಮೋದಲ್ಲಿ. ಅದು ಬಿಟ್ರೆ ಇನ್ನು ಮತ್ತೊಂದು ಟ್ರ್ಯಾಕು ನಾನು ಶುರು ಮಾಡ್ಕೊಂಡಿರ್ಲಿಲ್ಲ. ಯಾರು ಅಧಿಕಾರ ಕೊಟ್ಟಿದ್ದು ನಿಮಗೆ ಅಂತ ಹೇಳ್ಬಿಟ್ಟು ಹಿಗ್ಗ ಮುಗ್ಗ ಹೊಡಿತಾ ಇದ್ದಾರೆ. ಬಟ್ ಇದಕ್ಕೆ ಧ್ರುವಂತ್ ನಗಾಡ್ತಾ ಇರ್ಬೋದು, ಬಟ್ ಅವ್ರಿಗೂ ಅನ್ನಿಸ್ತಾ ಇರುತ್ತೆ. ಒಳಗಡೆ ಕೋಪ ಇರುತ್ತೆ, ಬಟ್ ಎದುರುಗಡೆ ಸುದೀಪ್ ಸರ್ ಇರೋದ್ರಿಂದ ಸ್ವಲ್ಪ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಸ್ಮೈಲ್ ಮಾಡೋ ಥರ. ಬಟ್ ನನಗೆ ಸ್ವಲ್ಪ ಇದೆ ಈ ಪ್ರೋಮೋ ನೋಡಿದಾಗ ಎಲ್ಲ ಧ್ರುವಂತ್ಗೆ ನಮ್ಮ ರಕ್ಷಿತಾ ಕೊಡ್ತಾರೆ ಹೇಟ್ ಅನ್ನೋದು ಗೊತ್ತಿತ್ತು. ಬಟ್ ನನಗೆ ರಾಶಿಕಾ ಯಾಕೆ ಇಷ್ಟೊಂದು ವೈಲೆಂಟ್ ಆಗಿಬಿಟ್ಟಿದ್ದಾರೆ ನಮ್ಮ ಅಶ್ವಿನಿ ಮ್ಯಾಮ್ ಮೇಲೆ, ಮತ್ತು ಅಶ್ವಿನಿ ಮ್ಯಾಮು ಕೂಡ ರಾಶಿಕಾದ ಮೇಲೆ ಯಾಕೆ ಇಷ್ಟೊಂದು ವೈಲೆಂಟ್ ಆಗಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಟ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಒಂಥರ ಸೇಡ್ ತೀರಿಸ್ಕೊಳೋ ಥರ ಡೈರೆಕ್ಟೋಗಂತೂ ಹೊಡಿಯೋಕೆ ಆಗೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಸೊ ಈ ಒಂದು ಪಂಚಿಂಗ್ ಬ್ಯಾಗ್ಗಾರು ಫೋಟೋ ಅಂಟಿಸ್ಬಿಟ್ಟು ಹೊಡೆಯೋದ್ರಿಂದ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ ನಮ್ಮ ರಕ್ಷಿತಂಗೆ. ಧ್ರುವಂತ್ಗೆ ಹೊಡೆದಿದ್ದ ಥರನೇ ಫೀಲ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಅವಳಿಗೆ ಸಮಾಧಾನ ಆಗಿಲ್ಲ. ಹಿಗ್ಗ ಮುಗ್ಗ ಇಕ್ಕತಾ ಅವಳೆ ನಮ್ಮ ಧ್ರುವಂತ್ಗೆ. ಏನಾದ್ರು ಆಚೆ ಬಂದಮೇಲೆ ಮಾತ್ರ ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಸರಿಯಾಗಿ ಇಕ್ಕತಾಳೆ ಅಂತಲೇ ಹೇಳ್ಬೋದು ಧ್ರುವಂತ್ಗೆ. ಅಷ್ಟು ಕಾಟ ಕೊಟ್ಬಿಟ್ಟಿದ್ದಾರೆ ನಮ್ಮ ಮನುಷ್ಯ ರಕ್ಷಿತಂಗೆ. ಅಸಹ್ಯ ಹಾಗೆ ಹೀಗೆ ಮಾತುಗಳು. ಮತ್ತು ಗಿಲ್ಲಿಗೂ ಕೂಡ ಕೆಲವೊಂದು ಮಾತುಗಳು ಲುಜ್ಜಿ ಬ್ರಷ್ ಮಾಡಿ ನೀನು ಮುಖ ತೊಳ್ಕೊಂಡು ಬಂದು ನಿಂತ್ಕೋ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಮಾತಾಡ್ದ. ಹೋದ್ವಾರನೂ ಕೂಡ ಅಮ್ಮ ಬಂದ್ಬಿಟ್ಟು ಅವ್ರು ಸ್ನಾನ ಮಾಡಿದ್ದೇ ಒಂದು ತಪ್ಪಾಗ್ಬಿಟ್ಟಿದೆ. ಒಂದು ರೀಸನ್ ಇಟ್ಕೊಂಡು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾ ಇದ್ದಾರೆ ಇಡೀ ಮನೆ ಗಿಲ್ಲಿಗೆ. ಬಟ್ ಗಿಲ್ಲಿ ಅವ್ನ ಪ್ಲಾನ್ನ ಅವ್ನು ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡೇ ಬಂದ. ಎಲ್ಲಿ ಆಟ ಆಡಬೇಕು ಎಲ್ಲಿ ಇದು ಮಾಡಬೇಕು ಅವನಷ್ಟು ಕಿಲಾಡಿ ಯಾರು ಬಿಗ್ ಬಾಸ್ ಮನೇಲಿ ಇಲ್ಲ ಅಂತ ಹೇಳ್ತೀನಿ. ಕಿಲಾಡಿ ಅನ್ನೋದಕ್ಕಿಂತ ಗೇಮ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಎಲ್ಲ ಆಟ ಆಡ್ಬೇಕು ಆ ರೀತಿ ಆಟ ಆಡ್ತೀನಿ ಅನ್ನೋ ರೀತಿನೇ ಆಟ ಆಡ್ತಾ ಬಂದಿದ್ದಾನೆ. ಮುಂದೆನೂ ಕೂಡ ಇದೇ ರೀತಿ ಆಟ ಆಡಿದ್ರೆ ಪಕ್ಕ ವಿನ್ ಆಗುವಂಥ ಚಾನ್ಸಸ್ಸು ಗಿಲ್ಲಿಗೆ ಹೈ ಲೆವೆಲ್ ಇದೆ ಅಂತ ಹೇಳ್ತೀನಿ. ಇನ್ನು
ಈ ಒಂದು ಪ್ರೋಮೋ ಏನು ಅನ್ನಿಸ್ತು ಅಂತಂದರೆ ರಾಶಿಕಾ ಅಶ್ವಿನಿ ಮ್ಯಾಮ್ ಮೇಲೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ. ಮತ್ತು ನಮ್ಮ ಅಶ್ವಿನಿ ಮ್ಯಾಮು ರಾಶಿಕಾ ಮೇಲೆ ಎಷ್ಟು ಕೋಪ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತು ಗಿಲ್ಲಿನೂ ಕೂಡ ಒಂದು ಹೆಸರು ತೊಗೊಂಡಿದ್ದಾರೆ, ಅಶ್ವಿನಿ ಮ್ಯಾಮ್ನ ಹೆಸರು ತೊಗೊಂಡಿದ್ದಾರೆ. ಕಾಮನ್ ಅದಂತೂ ಅನ್ಎಕ್ಸ್ಪೆಕ್ಟೆಡ್ ಏನಿಲ್ಲ, ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ರಾಶಿಕಾ ಮತ್ತು ಅಶ್ವಿನಿ ಗೌಡ ಇಬ್ಬರು ಹೆಸರು ತೊಗೊಂಡಿರೋದು ಮಾತ್ರ ಅವರಿಬ್ಬರು ಅವ್ರವ್ರ ಅಶ್ವಿನಿ ಮ್ಯಾಮ್ ಹೆಸರು ತೊಗೊಂಡಿರೋಂತಹ ರಾಶಿಕಾ ಮತ್ತು ರಾಶಿಕಾನ್ ಹೆಸರು ತೊಗೊಂಡಿರೋಂಥ ಅಶ್ವಿನಿ ಮ್ಯಾಮ್ ಇದು ಸ್ವಲ್ಪ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೆಲ್ಲನೂ ಕೂಡ ಎಕ್ಸ್ಪೆಕ್ಟೆಡ್ಡೆ. ಬಟ್ ಇನ್ನು ಧನು ಅವರೆಲ್ಲ ಯಾರ್ಯಾರ ಹೆಸರು ತೊಗೊಂಡಿದ್ದಾರೆ ಅಂತ ಕಾದು ನೋಡಬೇಕಾಗಿದೆ. ಸೊ ಈ ಒಂದು ಪ್ರೋ ಚೆನ್ನಾಗಿದೆ. ಒಂಥರ ಈ ಒಂದು ಸೂಪರ್ ಸಂಡೇ ವಿತ್ ಸುದೀಪ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟಿಗಾಗಿರುತ್ತೆ ಈ ಒಂದು ಎಪಿಸೋಡ್ ಅಂತಲೇ ಹೇಳ್ಬೋದು. ನೆನ್ನೆ ಎಪಿಸೋಡ್ ಬಗ್ಗೆ ತುಂಬ ಮಾತಾಡೋದಿದೆ. ಎಪಿಸೋಡ್ ರಿವ್ಯೂನ ಮಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಪ್ರೊಮೋ ಇಷ್ಟೇ ಇದಾಗಿತ್ತು. ಪಂಚಿಂಗ್ ಬ್ಯಾಗ್ಗೆ ಯಾರು ಅವರಿಗೆ ಇಷ್ಟ ಆಗಲ್ಲ, ಅವ್ರ ಬಗ್ಗೆ ಏನಾದರೂ ಒಂದು ಹೇಳಬೇಕು ಅಂತಿದ್ರೆ ಹೇಳ್ಬಿಟ್ಟು ಪಂಚ್ ಮಾಡೋಂಥದ್ದು ಆ ಒಂದು ಟಾಸ್ಕ್ ಕೊಟ್ಟಿದ್ರೆ ಅದರಲ್ಲಿ ನಿಜವಾಗ್ಲೂ ನಮ್ಮ ರಕ್ಷಿತಂಗೆ ಕೊಟ್ಟಂಗಿದೆ ಅಂತಲೇ ಹೇಳ್ತೀನಿ. ರಕ್ಷಿತಾ ಮುಗ ನಮ್ಮ ಧ್ರುವಂತ್ಗೆ ಹಿಕ್ಕುತ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪಂಚಿಂಗ್ ಬ್ಯಾಗ್ ಕಿತ್ತೋದ್ರು ಬಿಡ್ತಾ ಇಲ್ಲ. ಸೊ ಹೇಗನ್ನಿಸ್ತಾ ಇದೆ ಈ ಒಂದು ಪ್ರೋಮೋ ನೋಡಿದ್ರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಮತ್ತದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.